ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಎಮ್ಮೆ, ಬಫೆಲೋ ಅಂತ ನಾವೇನು ಕರಿತೀವಿ, ಅದು ಕೂಡ ವೇದಾನ ಪಠನೆ ಮಾಡುತ್ತೆ. ಇದನ್ನೆಲ್ಲರೂ ಕೇಳಿದ್ದೀರಾ? ಇದು ಆಗಿರೋ ಅಂಥ ಘಟನೆ ನಮ್ಮ ಪುರಾಣಗಳಲ್ಲಿ ಕೇಳ್ಬೋದು. ಹೇಗಪ್ಪ ಎಮ್ಮೆ ಬಂದ್ಬಿಟ್ಟು ವೇದಗಳನ್ನ ಪಠನೆ ಮಾಡುತ್ತೆ ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಇವಾಗ ಕತೆ ಶುರು ಮಾಡ್ತೀನಿ ನೋಡಿ. ಕತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಒಬ್ರು ಜ್ಞಾನೇಶ್ವರ್ ಅಂತ ಒಬ್ರು ಮಹಾನ್ ಸಂತರು, ಅವರು ಕವಿ, ಅವರು ಮತ್ತೆ ಯೋಗಿ ಕೂಡ 13ನೇ ಶತಮಾನದಲ್ಲಿ ಇದ್ದವರು. ಇವರು ಮೂಲತಃ ಮರಾಠಿಯವರು, ಅಂದ್ರೆ ಮಹಾರಾಷ್ಟ್ರದವರು. ಆಯ್ತಾ. ಈ ಜ್ಞಾನೇಶ್ವರ್ ಸಂತರೇನಿದ್ದಾರೆ, ಇವರ ತಂದೆ ಬಂದ್ಬಿಟ್ಟು ವಿಠಲ್ ಪಂತ್ ಮತ್ತೆ ತಾಯಿ ಬಂದ್ಬಿಟ್ಟು ರುಕ್ಮಿಣಿ ಬಾಯಿ ಅಂತ. ಇವ್ರ ಸಂತ ಜ್ಞಾನೇಶ್ವರ ಬಂದ್ಬಿಟ್ಟು ವಾರ್ಕರಿ ಒಂದು ಟ್ರೆಡಿಷನ್ ಅವರು. ಮತ್ತೆ ಇಡೀ ಮಹಾರಾಷ್ಟ್ರದಲ್ಲಿ, ಕಂಪ್ಲೀಟ್ ಮಹಾರಾಷ್ಟ್ರದಲ್ಲಿ ಭಕ್ತಿನ ಸಾರದಂತಹ ಮಹಾನ್ ಸಂತರು ಇವರು. ಅರ್ಥ ಆಯ್ತಾ? ಒಬ್ಬ ಗ್ರೇಟ್ ಸ್ಪಿರಿಚುವಲ್ ಮಾಸ್ಟರ್ ಇವರು. ಮಹಾರಾಷ್ಟ್ರದಲ್ಲಿ ತುಂಬಾ ಪೂಜಿಸ್ತಾರೆ ಇವ್ರನ್ನ. ಅರ್ಥ ಆಯ್ತಾ? ಈ ಘಟನೆ, ಈ ಎಮ್ಮೆ ವೇದಗಳನ್ನ ಪಠನೆ ಮಾಡಿದ ಘಟನೆ ಬಂದ್ಬಿಟ್ಟು ಇವರ ಬಾಲ್ಯ ಕಾಲದಲ್ಲಿ ನಡೆದಂತ ಘಟನೆ. ಇದು ಹೆಂಗ್ ಶುರು ಆಗುತ್ತೆ ಅಂತಂದ್ರೆ, ಒಂದ್ಸಲ ಅವ್ರ ಬಾಲ್ಯಕಾಲದ ಸಮಯದಲ್ಲಿ ಅಲ್ಲಿ ಅವಾಗಿದ್ದಂತಹ ಬ್ರಾಹ್ಮಣರು ಬಂದ್ಬಿಟ್ಟು ವೇದಗಳನ್ನ ಪಠನೆ ಮಾಡುವಂತ ಒಂದು ಕಾಂಪಿಟೇಷನ್, ಅಂದ್ರೆ ಸ್ಪರ್ಧೆನ ಆಯೋಜಿಸ್ತಾರೆ. ಅವಾಗ ಆಯೋಜಿಸಿದಾಗ ಎಲ್ಲಾ ದೊಡ್ಡ ದೊಡ್ಡ ಪಂಡಿತರು ಬಂದ್ಬಿಟ್ಟು ಆ ಸ್ಪರ್ಧೆಗೆ ಭಾಗವಹಿಸಕ್ಕೆ ಬರ್ತಾರೆ. ಅದ್ರದ್ದು ಫೈನಲ್ ಅವಾರ್ಡ್ ಏನಂತ ಅಂದ್ರೆ, ಇವ್ರು ಬಂದ್ಬಿಟ್ಟು ಒಬ್ಬ ಮಹಾನ್ ಪಂಡಿತ ಅಂತ ಒಂದು ಟೈಟಲ್ ಕೊಡ್ತಾರೆ. ಅದು ಬಂದ್ಬಿಟ್ಟು ಫೈನಲ್ ಅವಾರ್ಡ್. ಅರ್ಥ ಆಯ್ತಾ? ಅವಾಗ ಜ್ಞಾನೇಶ್ವರ ಸಂತರಿಗೂ ಬಂದ್ಬಿಟ್ಟು ತುಂಬಾ ಮನ್ಸಾಗುತ್ತೆ, ಈ ಸ್ಪರ್ಧೆಗೆ ನಾನು ಭಾಗವಹಿಸ್ಬೇಕು ಅಂತ. ಅದಕ್ಕೆ ಭಾಗವಹಿಸಕ್ ಹೋದಾಗ ಏನಾಗುತ್ತೆ ಅಂದ್ರೆ, ಇವ್ರು ಬಂದ್ಬಿಟ್ಟು ಬಹಿಷ್ಕಾರ ಹಾಕಿರ್ತಾರೆ. ಜ್ಞಾನೇಶ್ವರ ಮತ್ತೆ ಅವರ ಇಡೀ ಕುಟುಂಬನ ಬಹಿಷ್ಕಾರ ಹಾಕಿರ್ತಾರೆ. ಯಾಕೆ ಬಹಿಷ್ಕಾರ ಹಾಕಿರ್ತಾರೆ ಅಂತಂದ್ರೆ, ಅವ್ರ ತಂದೆ ವಿಠಲ್ ಪಂತ್ ಸ್ವಾಮಿಗಳು ಏನಿದ್ದಾರೆ, ಅವ್ರು ಬಂದ್ಬಿಟ್ಟು ಮದುವೆ ಆಗಿ, ಅವ್ರ ತಾಯಿ ರುಕ್ಮಿಣಿ ಬಾಯಿನ ಮದುವೆ ಆಗಿ ಆಮೇಲೆ ಅವರು ಸನ್ಯಾಸಿಗಳಾಗ್ತಾರೆ. ಸನ್ಯಾಸಿಗಳಾಗ್ಬಿಟ್ಟು ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗ್ಬಿಟ್ಟು ಅವ್ರ ಗುರು ರಮಾನಂದ ಸ್ವಾಮಿಗಳ ಹತ್ರ ಅವರು ಒಬ್ಬ ಸನ್ಯಾಸಿಯಾಗಿ ಕಾಶಿಯಲ್ಲಿ ಇರ್ತಾರೆ. ಆಮೇಲೆ ಒಂದ್ಸಲ ರಮಾನಂದ ಸ್ವಾಮಿಗಳು ಈ ತರ ಮಹಾರಾಷ್ಟ್ರಗೆ ಬಂದಾಗ ಅವ್ರ ಹೆಂಡತಿ ರುಕ್ಮಿಣಿ ಬಾಯಿಯ ಒಂದು ಕೋರಿಕೆ ಮೇಲೆ ನನ್ ಗಂಡ ಇಲ್ಲ, ಈ ತರ ಹೋಗ್ಬಿಟ್ಟಿದ್ದಾರೆ, ಏನ್ ಮಾಡೋದು ಅಂತ ಕೇಳ್ಕೊಂಡಾಗ ಈ ವಿಠಲ್ ಪಂತ ಏನು ಜ್ಞಾನೇಶ್ವರ ತಂದೆಗಳೇನಿದ್ದಾರೆ, ಅವ್ರು ವಿಠಲ್ ಪಂತರು ಬಂದ್ಬಿಟ್ಟು ಅವ್ರ ಗುರು ರಮಾನಂದ ಸ್ವಾಮಿಗಳು ಆದೇಶ ಮಾಡ್ತಾರೆ, ನೀನ್ ಹೋಗು, ನಿನ್ ಹೆಂಡತಿ ರುಕ್ಮಿಣಿ ಬಾಯಿ ಜೊತೆ ಮತ್ತೆ ಸಂಸಾರ ಮಾಡಕ್ಕೆ ಶುರು ಮಾಡು, ಇದು ನನ್ನ ಆದೇಶ ಅಂತ ಹೇಳ್ತಾರೆ. ಅವಾಗ ಅವ್ರ ಗುರುಗಳು ರಮಾನಂದ ಸ್ವಾಮಿಗಳು ಹೇಳಿದ್ರಂತ ಜ್ಞಾನೇಶ್ವರ ತಂದೆ ವಿಠಲ್ ಪಂತರು ಬಂದ್ಬಿಟ್ಟು ಮತ್ತೆ ಅವ್ರ ತಾಯಿ ರುಕ್ಮಿಣಿ ಬಾಯಿ ಜೊತೆ ಸಂಸಾರ ಮಾಡಕ್ಕೆ ಶುರು ಮಾಡ್ತಾರೆ. ಅವಾಗ ಅವ್ರಿಗೆ 4 ಮಕ್ಕಳಾಗತ್ತೆ. ಅವ್ರ 4 ಮಕ್ಕಳು ಕೂಡ ತುಂಬಾನೇ ಸ್ಪಿರಿಚುವಲಿ ತುಂಬಾ ಫೇಮಸ್, ತುಂಬಾ ಪಾಪ್ಯುಲರ್ ಆಗಿದ್ದಾರೆ ಮಹಾರಾಷ್ಟ್ರದಲ್ಲಿ. ಅರ್ಥ ಆಯ್ತಾ? ಅದರಲ್ಲಿ ಒಬ್ರು ಬಂದ್ಬಿಟ್ಟು ಜ್ಞಾನೇಶ್ವರ. ಇವರು ಅತ್ಯಂತ ಪ್ರಭಾವಶಾಲಿ ಸ್ಪಿರಿಚುವಲ್ ಲೀಡರ್ ಮಹಾರಾಷ್ಟ್ರದಲ್ಲಿ. ಆಯ್ತಾ? ಸೊ ಈ ತರ ಆಗಿರುತ್ತೆ ಅಲ್ಲ. ಸೊ ಅವಾಗಿನ ಕಾಲದಲ್ಲಿ ಈ ತರ ಒಬ್ರು ಯಾರೇ ಆಗ್ಲಿ, ಅವ್ರು ಆಲ್ರೆಡಿ ಸಂಸಾರದಲ್ಲಿದ್ದವರು ಈ ತರ ಸನ್ಯಾಸಿಗಳಾಗಿ ಮತ್ತೆ ವಾಪಸ್ಸು ಸಂಸಾರ ಬಂಧನಕ್ಕೆ ಬಂದ್ರೆ ಅವ್ರನ್ನ ಬಹಿಷ್ಕೃತ ಮಾಡ್ಬೇಕು ಅಂತ ಅವಾಗಿನ ಸಮಾಜದಲ್ಲಿ ಒಂದು ರೂಲ್ ಇರುತ್ತೆ. ಹಂಗಾಗಿ ಇವ್ರ ಇಡೀ ಕುಟುಂಬನ ಬಹಿಷ್ಕಾರ ಮಾಡಿರ್ತಾರೆ. ಹಂಗಾಗಿ ಇವ್ರ ಜ್ಞಾನೇಶ್ವರ, ಇವ್ರೇನ್ ಇಡೀ ಕುಟುಂಬ, ಇವ್ರ ತಂದೆ ಇದರಿಂದ ಆದಂತ ಘಟನೆಯಿಂದ ಬಹಿಷ್ಕಾರ ಏನಾಗಿರುತ್ತೆ, ಹಂಗಾಗಿ ಇವ್ರ ಜ್ಞಾನೇಶ್ವರ ಸಂತರು ಬಹಿಷ್ಕೃತರು ಅಂತ ತುಂಬಾ ಆ ಸ್ಪರ್ಧೆಯಲ್ಲಿ ಎಲ್ಲ ಬ್ರಾಹ್ಮಣರು ಪಂಡಿತರು ಏನಿರ್ತಾರೆ ಅವರೆಲ್ಲ ತುಂಬಾ ಅವಮಾನ ಮಾಡ್ಬಿಡ್ತಾರೆ. ನೀನು ಬಹಿಷ್ಕಾರ ಹಾಕಿರೋಂಥ ಕುಟುಂಬದಿಂದ ಬಂದಿರೋನು, ನಿನಗೆ ಹೆಂಗೆ ನಾವು
ಈ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕೆ ನಿನ್ಗೆ ಬಿಡೋದು, ಬಹಿಷ್ಕೃತ ಆಗಿರೋರ್ನ ಯಾರನ್ನು ನಾವು ಈ ತರ ವೇದ ಪಠನೆ ಮಾಡೋಂಥ ಸ್ಪರ್ಧೆಯಲ್ಲಿ ನಾವು ಬಿಡಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಮತ್ತೆ ಅದ್ರ ಜೊತೆಗೆ ಅವರು ತುಂಬಾ ಹಂಗಿಸ್ತಾರೆ. ಅಯ್ಯೋ ನೀನಿನ ಎಷ್ಟು ಚಿಕ್ಕ ಹುಡ್ಗ, ನಿನ್ಗೆ ವೇದ ಎಲ್ಲಿ ಪಠನೆ ಮಾಡಕ್ ಬರುತ್ತೆ, ಅಟ್ಲೀಸ್ಟ್ ವೇದ ಸ್ವಲ್ಪನಾದ್ರೂ ಗೊತ್ತಿದ್ಯಾ ನಿನ್ಗೆ ಅಂತ ಎಲ್ಲ ತುಂಬಾ ಅವಮಾನ ಮಾಡ್ಬಿಡ್ತಾರೆ. ಅವಾಗ ಜ್ಞಾನೇಶ್ವರ ಸಂತರು ಚಿಕ್ಕ ಹುಡ್ಗ ಏನಾಗಿರ್ತಾರೆ ಅವ್ರಿಗೆ ತುಂಬಾ ಮನ್ಸಿಗೆ ನೋವಾಗುತ್ತೆ. ಪರವಾಗಿಲ್ಲ ಬಿಡಿ, ನಾನೇನು ಎಮ್ಮೆನೂ ಸಹ ವೇದಗಳನ್ನ ಪಠನೆ ಮಾಡ್ಬೋದು ಅಂತ ಏನ್ ಮಾಡ್ತಾರೆ ಅಂದ್ರೆ ಇವ್ರಿಗೆಲ್ಲ ಬುದ್ಧಿ ಕಲ್ಸಕ್ಕೆ ಅಲ್ಲೇ ಒಂದು ಆ ಸ್ಪರ್ಧೆ ಹತ್ರನೇ ದಾರಿಯಲ್ಲಿ ಹೋಗ್ತಾ ಒಂದು ಎಮ್ಮೆ ಹೋಗ್ತಾ ಇರುತ್ತೆ. ಆ ಎಮ್ಮೆ ಮೇಲೆ ಇವ್ರು ಎಂತ ಮಹಾನ್ ವ್ಯಕ್ತಿಗಳಂತ ಅಂದ್ರೆ ಆ ಚಿಕ್ಕ ವಯಸ್ಸಿನಲ್ಲೇನೆ ಆ ಎಮ್ಮೆ ತಲೆ ಮೇಲೆ ಇವ್ರ ಕೈ ಇಟ್ಬಿಟ್ಟು ಎಲ್ಲಾ ವೇದಗಳನ್ನು ಪಠಣೆ ಮಾಡೋ ಅಂತ ಆಶೀರ್ವಾದ ಮಾಡ್ತಾರೆ. ಅವಾಗ ಸ್ಪಷ್ಟವಾಗಿ ಎಮ್ಮೆ ವೇದಗಳನ್ನ ಒಂದು ಚೂರು ತಪ್ಪಿಲ್ದಲೆ ಕಂಪ್ಲೀಟ್ ಉಚ್ಚಾರ ಮಾಡಿ ವೇದಗಳನ್ನ ಎಮ್ಮೆ ಪಠನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅವಾಗ ಆ ಸ್ಪರ್ಧೆಯಲ್ಲಿ ಇದ್ದವರೆಲ್ಲ ದಂಗಾಗ್ಬಿಟ್ಟು ಜ್ಞಾನೇಶ್ವರರಿಗೆ ತುಂಬಾ ಗೌರವ ತೋರಿಸ್ತಾರೆ. ಅಂದ್ರೆ ಅವರು ತುಂಬಾ ಪ್ರಭಾವಶಾಲಿ ಸಂತರು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಂತ ಅವ್ರಿಗೆ ಗೊತ್ತಾಗತ್ತೆ. ಇದೇ ತರ ಜ್ಞಾನೇಶ್ವರ ಸ್ವಾಮಿಗಳು ತುಂಬಾನೇ ಮಿರಾಕಲ್ಸ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ನೀವು ತುಂಬಾ ಕಥೆಗಳು ಸಹ ಕೇಳ್ಬೋದು. ಅವ್ರದ್ದು ಒಂದು ಕೃತಿನೇ ಇದೆ ಜ್ಞಾನೇಶ್ವರಿ ಅಂತ, ಅದನ್ನ ಓದಿದಾಗ ನಿಮ್ಗೆ ತುಂಬಾ ಗೊತ್ತಾಗುತ್ತೆ. ಸೊ ಅವ್ರು ಮಾಡಿದಂತ ಪವಾಡ, ಎಮ್ಮೆ ವೇದಗಳನ್ನ ಪಠನ ಮಾಡುವಂತ ಪವಾಡದಿಂದ ಅಲ್ಲಿ ಎಲ್ಲಾ ಪಂಡಿತರು ಕೂಡ ದಂಗ್ ಆಗ್ಬಿಡ್ತಾರೆ, ಅಂದ್ರೆ ಶಾಕ್ ಆಗ್ಬಿಡ್ತಾರೆ. ಸೊ ಇದು ಪವರ್ ಆಫ್ ಅ ಸ್ಪಿರಿಚುವಲ್ ಮಾಸ್ಟರ್. ಅಂಡ್ ಹೀಗೆ ಎಮ್ಮೆನೂ ಸಹ ವೇದಗಳನ್ನ ಹೇಳ್ಬೋದು ಅಂತ ಜ್ಞಾನೇಶ್ವರ ಸಂತರು ತೋರಿಸಿದ್ರು. ಸೊ ಇದು ಬ್ಯಾಕ್ಗ್ರೌಂಡ್ ಕತೆ, ಹೆಂಗೆ ಒಂದು ಎಮ್ಮೆ ವೇದಗಳನ್ನ ಪಠನೆ ಮಾಡ್ತು ಅಂತ. ಅರ್ಥ ಆಯ್ತಾ? ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಕತೆ ನಿಮ್ಗೆ ನಿಜವಾಗ್ಲೂ ಸಮಯ ಸಿಕ್ಕಿದ್ರೆ ಜ್ಞಾನೇಶ್ವರಿನ ಓದಿ ತಿಳ್ಕೊಳ್ಳಿ. ತುಂಬಾ ಒಳ್ಳೆ ಮಹಾಸಂತ್ರಿಯವರು. ಇದ್ರ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳಿ. ಸೊ ನಿಮ್ಗೆ ಒಳ್ಳೇದಾಗ್ಲಿ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆಗಿದ್ರೆ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ಲೈಕನ್ ಮೇಲೆ ಒತ್ತಿ. ಸೊ ಮತ್ತಷ್ಟು ಕತೆಗಳು ಈ ಥರ ನಾನು ಹೇಳ್ತಾ ಬರ್ತೀನಿ. ಅರ್ಥ ಆಯ್ತಾ? ಸೊ ಅಲ್ಲಿ ತನಕ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ನಾನು ಮತ್ತಷ್ಟು ಕತೆಗಳು ಹೇಳ್ತಾ ನಿಮಗೆ ನನಗೆಷ್ಟು ಜ್ಞಾನ ಇದೆಯೋ ಅದನ್ನ ಸಾರ್ತಾ ಬರ್ತೇನೆ. ಅರ್ಥ ಆಯ್ತಾ? ಸೊ ಕಮೆಂಟಲ್ಲಿ ಹೇಳಿ ನಿಮ್ಗೆ ಇದೆಷ್ಟು ಸಹಾಯ ಆಯಿತು ಅಂತ. ಅರ್ಥ ಆಯ್ತು? ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಶುಭೋದಯ. ಹರೇ ಕೃಷ್ಣ. ರಾಧೆ ರಾಧೆ.